ಧರ್ಮ ಕೇಳಿ ಉಗ್ರರು ಅಟ್ಯಾಕ್ ಮಾಡಿಲ್ಲ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ವ್ಯಾಖ್ಯಾನ ಸರಿಯಲ್ಲ ಅಂತ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಾವೆಲ್ಲರೂ ಬಾಯಿಗೆ ಬಂದಂಗೆ ಮಾತನಾಡಬಾರದು, ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳೋದು ಸರಿಯಲ್ಲ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಖಂಡಿತವಾಗೂ ಕೂಡ ಸತ್ಯ ಅದು. ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡೋದು. ಗುಂಡೇಟಿಗೆ ಬಲಿಯಾದಂಥ ಆ ಕುಟುಂಬಗಳೇ ಹೇಳ್ತಾ ಇದ್ದಾವೆ ಸತ್ಯ ಏನಿದೆ ಅಂತ ಹೇಳಿ. ನೀನು ಹಿಂದೂನಾ ಅಂತ ಹೇಳಿ ಚಡ್ಡಿ ಬಿಚ್ಚಿಸಿ ಪಾಕಿಸ್ತಾನದ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಕೆಲವಷ್ಟು ಜನ ಹೇಳ್ಕೊಂಡಿದ್ದಾರೆ. ಅದೇ ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿ ಹೇಳಿದ್ದಾರೆ, ನನ್ನ ಪತಿಗೆ ಅವರು ಧರ್ಮ ಕೇಳಲಿಲ್ಲ, ಆದರೆ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದರು, ಮೋದಿಗೆ ಹೇಳು ಅಂತ ಹೇಳಿದರು. ಇಲ್ಲಿ ಪ್ರತ್ಯಕ್ಷದರ್ಶಿಗಳ ರೀತಿಯಲ್ಲಿ ಅನೇಕರು ಮಾತನಾಡ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿಗಳೇ ಸತ್ಯ ಹೇಳ್ತಿರ್ಬೇಕಾದ್ರೆ ಪ್ರತ್ಯಕ್ಷದರ್ಶಿಗಳ ರೀತಿಯಲ್ಲಿ ಅವರ ಮಾತುಗಳನ್ನು ಇಟ್ಟುಕೊಂಡು ಮಾತನಾಡೋದಿದೆಯಲ್ಲ, ಯಾಕೆ ಬೇಕಿದು? ಈ ವಿಚಾರದಲ್ಲಿ ರಾಜಕಾರಣ ಬೇಕಾ? ಅವರೇ ಹೇಳ್ತಾ ಇದ್ದಾರೆ ಕಂಡಿರುವ ಸತ್ಯವನ್ನು, ಆ ನೋವಿನಲ್ಲಿ, ಗಂಡನನ್ನು ಕಳೆದುಕೊಂಡಿರುವಂಥ ನೋವಿನಲ್ಲಿ ಕಣ್ಣಾರೆ ಕಂಡ ಸತ್ಯವನ್ನು ಹೇಳ್ತಾ ಇದ್ದಾರೆ. ಅದರ ಬದಲಾಗಿ ರಾಜಕಾರಣಿಗಳು ಬಾಯಿಗೆ ಬಂದಂಗೆ ಮಾತನಾಡೋದು. ಇಲ್ಲ ಜಾತಿ ಕೇಳಿ ಹೊಡೆದಿಲ್ಲ, ಧರ್ಮ ಕೇಳಿ ಹೊಡೆದಿಲ್ಲ. ನೀವಿದ್ರ ಅಲ್ಲಿ? ಯಾರು ಇದ್ರ ಅಲ್ಲಿ? ನೋಡಿದ್ದೀರಾ ನೀವು ಯಾರಾದರೂ? ಅವ್ರ ಕುಟುಂಬವನ್ನು ಕಳೆದುಕೊಂಡಿರೋಂಥವ್ರನ್ನ ಅಥವಾ ಆ ಪತಿಯನ್ನು ಕಳೆದುಕೊಂಡಂಥವ್ರು ಸುಳ್ಳು ಹೇಳ್ತಾರಾ? ಒಬ್ಬರು ಹೌದು ಧರ್ಮ ಕೇಳಿದ್ದಾರೆ ಅಂತ ಒಬ್ಬರು ಹೇಳಿದ್ರೆ, ನನ್ನ ಪತಿಗೆ ಧರ್ಮ ಕೇಳಿಲ್ಲ ಅಂತ ಇನ್ನೊಬ್ರು ಹೇಳಿದ್ದಾರೆ. ತಪ್ಪೇನು? ಅವರ ಮಾತುಗಳನ್ನು ಕನ್ಸಿಡರ್ ಮಾಡಬೇಕೆ ಹೊರತಾಗಿ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ರಾಜಕಾರಣಕ್ಕಾಗಿ ಮಾತನಾಡ್ತಿದ್ದಾರಲ್ಲ, ಅಂಥ ಮಾತುಗಳನ್ನು ಕೇಳೋಕ್ಕಾಗೋದಿಲ್ಲ. ಅದಕ್ಕೆ ಪರಮೇಶ್ವರ್ ಹೇಳಿದ್ದಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡಬೇಡಿ ಅಂತ. ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರೂ ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ನಾವೆಲ್ಲ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಇವೆಲ್ಲ ಈ AICC ಹೇಳಿದ್ದಾರೆ, ದಟ್ ಈಸ್ ಅವರ್ ಸ್ಟ್ಯಾಂಡ್. ನೋಡಿ, ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರೂ ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ನಾವೆಲ್ಲ ಸ್ವಲ್ಪ ಭಾಳ